Hello, Peter Gulbarga Mandi and all HK students. Welcome back again. So again, ಇವತ್ತು ಇನ್ನೊಂದು ಎಕ್ಸಾಂಪಲ್ ಮಾಡ್ಲತ್ತೀವಿ ಆನ್ ಡಿಟರ್ಮಿನೆಂಟ್ಸ್. ಓಕೆ, ಲೆಟ್ ಅಸ್ ಸೇ ದ ಸೆಕೆಂಡ್ ಎಕ್ಸಾಂಪಲ್. ಸೊ 3 ಈಕ್ವೇಷನ್ಸ್ ಕೊಡ್ತಾನೆ ಅಗೇನ್. ಆ 3 ಈಕ್ವೇಷನ್ಲಿಂದ ಡೇಟಾ ಬರ್ಕೊಂಡು ನಾವೇನು ಮಾಡಬೇಕು, ವ್ಯಾಲ್ಯೂ ಆಫ್ ಎಕ್ಸ್ ವೈ ಝೆಡ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಲೆಟ್ ಅಸ್ ಸಾಲ್ವ್ ಅಂದರೆ ನೀವು ಅನ್ನೋನ್ ಕ್ವಾಂಟಿಟಿ ಫೈಂಡ್ ಔಟ್ ಮಾಡ್ರಿ ಅನ್ನ. ಲೆಟ್ ಅಸ್ ಸೇ ಫಸ್ಟ್ ಈಕ್ವೇಷನ್, ಸೆಕೆಂಡ್, ಥರ್ಡ್ ಈಕ್ವೇಷನ್. ಓಕೆ, this is first, this is second, this is third equation. So either x y z first equation, first row 1 1 1 ಏನು ಇಲ್ಲ ಅಂದ್ರೆ 1 ಇರುತ್ತೆ ನೋಡ್ರಿ ಕೋಎಫಿಷಿಯಂಟ್. ಇದು 1 1 1 ಇಲ್ಲಿ 1 1 1 ಇಲ್ಲಿ x ಮಿಸ್ಸಿಂಗ್ ಅದ. x ಮಿಸ್ಸಿಂಗ್ ಅಂದ್ರೆ ಏನು ತಗೋಬೇಕು, ಸೀದಾ 0 0 x ಅನ್ನ 0 1 3 0 1 3. ಇದ್ರದ್ದು ಏನದ 1 ಮೈನಸ್ 2 1 1 ಮೈನಸ್ 2 1. ಓಕೆ ಫೈನ್. ವಿತ್ ಸೈನ್ ತಗೋಬೇಕಂತ ಹೇಳಿ ನೋಡ್ರಿ. ಫಸ್ಟ್ ಎಕ್ಸಾಂಪಲ್ದಾಗ ನೋಡ್ರಿ ನೀವು ಯಾರ್ಯಾರು ಫಸ್ಟ್ ಎಕ್ಸಾಂಪಲ್ ಫಸ್ಟ್ ಇದೇ ನೋಡ್ಲತ್ತೀರಿ. ಗೋ ಟು ಫಸ್ಟ್ ಎಕ್ಸಾಂಪಲ್ ಪಾರ್ಟ್ ಎ, ದೆನ್ ಯು ವಿಲ್ ಗೆಟ್ ದ ಡಿಟೇಲ್ಡ್, ಫುಲ್ಲಿ ಡಿಟೇಲ್ಡ್. ಓಕೆ, ಸೊ ಬಿ ಅಂದ್ರೇನು, ಆರ್ ಎಚ್ ಎಸ್ ವ್ಯಾಲ್ಯೂ 6 11 0. ಎಕ್ಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಅನ್ನೋನ್ಸ್. ಎಕ್ಸ್ ವೈ ಝೆಡ್ ಕಂಪಲ್ಸರಿ ಎಕ್ಸ್ ವೈ ಝೆಡ್ ಕೊಡ್ತಾನೆ. ಇಲ್ಲಾಂದ್ರೆ x1 x2 x3 ಅಂತಾನು ಕೊಡ್ತಾನೆ ಕೆಲವೊಂದು. ಯು ಟೇಕ್ ವಾಟ್ ಎವರ್ ಹಿ ಹ್ಯಾಸ್ ಗಿವನ್. ಓಕೆ, ಲೆಟ್ ಅಸ್ ಸೊಲ್ಯೂಷನ್ ಏನದ, ಮೇನ್ ಸೊಲ್ಯೂಷನ್. ದಿಸ್ ಇಸ್ ಅವರ್ ಮೇನ್ ಸೊಲ್ಯೂಷನ್. ಇದೇ ಮೇನ್ ಅದ. ಇದರೊಳಗಡೆ ಎಕ್ಸ್ ವ್ಯಾಲ್ಯೂ ಎ ಬಿ ವ್ಯಾಲ್ಯೂ ಗೊತ್ತಾ ನಮಗೆ, ಎಕ್ಸ್ ಬಿ ಎರಡು ಗೊತ್ತಾವ. ಇಲ್ಲಿ ಅನ್ನೋನ್ ಕ್ವಾಂಟಿಟಿ ಏನದ, ಎ ಇನ್ವರ್ಸ್. ಲೆಟ್ ಅಸ್ ಫೈಂಡ್ ಔಟ್ ಎ ಇನ್ವರ್ಸ್ ಯೂಸಿಂಗ್ ದಿಸ್ ಫಾರ್ಮುಲಾ 1 by ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಫಸ್ಟ್ ಲೆಟ್ ಅಸ್ ಫೈಂಡ್ ದ ಡಿಟರ್ಮಿನೆಂಟ್ ಆಫ್ ಎ. ಡಿಟರ್ಮಿನೆಂಟ್ ತೊಗೊಂಡಿನಿ. ಎ ಅಂದ್ರೇನು, ಎಲಿಮೆಂಟ್ಸ್ ಆಫ್ ಎ. ಇಲ್ಲಿ ನೋಡಿ ಎಲಿಮೆಂಟ್ಸ್ ಇವೇ ಇಲ್ಲಿ ಬರ್ಕೊಂಡಿದೆ ಎಲ್ಲ. ಈಗ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕು. ಎಕ್ಸ್ಪ್ಯಾಂಡ್ ಹೆಂಗ್ ಮಾಡಬೇಕು, ಬೈ ಪ್ಲಸ್ ಮೈನಸ್ ಪ್ಲಸ್, ಸಿಂಪಲ್. ಓಕೆ, ಲೆಟ್ ಅಸ್ ಸಿ ಹೆಂಗ್ ಮಾಡ್ತಾರೆ. ಈಗ ಫಸ್ಟ್ ಎಲಿಮೆಂಟ್ ತಗೋರಿ. ಫಸ್ಟಿಗೆ 1 ಪ್ಲಸ್ 1, ಇದು ಕಾಲಮ್, ಇದು ರೋ ಬಿಡ್ರಿ. ಇವು 4 ಎಲಿಮೆಂಟ್ ಅವ, 1 2 3 4. ಲೆಫ್ಟ್ ಮೈನಸ್ ಆಫ್ ರೈಟ್. ನಿಮ್ದು ಲೆಫ್ಟ್ ಮೈನಸ್ ಆಫ್ ರೈಟ್. ದಿಸ್ ಈಸ್ ಯುವರ್ ಲೆಫ್ಟ್, ಸಾರಿ ಲೆಫ್ಟ್ ಮೈನಸ್ ರೈಟ್. ಓಕೆ, ಇದು ಲೆಫ್ಟ್ ಆಗ್ತದ, ಇದು ರೈಟ್ ಆಗ್ತದ ನಮ್ದು. ಸೊ ಲೆಫ್ಟ್ ಮೈನಸ್ ರೈಟ್ ಏನಾಗ್ತದ, 1 ಇಂಟು 1 1. ಇನ್ ಬಿಟ್ವೀನ್ ಏನು ತಗೋಬೇಕ್ರಿ, ಕಂಪಲ್ಸರಿ ಮೈನಸ್ ಸೈನ್. ವೆರಿ ಗುಡ್. ಇನ್ ಬಿಟ್ವೀನ್ ಕಂಪಲ್ಸರಿ ಮೈನಸ್. ರೈಟ್ ಅಂದ್ರೆ ಮೈನಸ್ 2 ಇಂಟು 3 ಮೈನಸ್ 6. ಇಲ್ಲೊಂದು ಮೈನಸ್ ಇದೆ, ಇದು ಪ್ಲಸ್ 6 ಬರ್ಬೋದು. ಇಮಿಡಿಯೇಟ್ಲಿ ಲೆಫ್ಟ್ ಮಲ್ಟಿಪ್ಲೈ ಮಾಡಿದ್ಮೇಲೆ ಮೈನಸ್ ಏನು ಬರೀರಿ. ಆಮೇಲೆ ಇನ್ನೊಂದು ಮೈನಸ್ ಬಂತಂದ್ರೆ ಪ್ಲಸ್ ಬರ್ಬೋದು. ಇಲ್ಲ ಆಗಿದೆ ನೋಡ್ರಿ. ಓಕೆ, ಮತ್ತೆ ಮೈನಸ್ 1 ಆಸ್ ಇಟ್ ಈಸ್, ಮೈನಸ್ 1 ಆಸ್ ಇಟ್ ಈಸ್. ಅಗೇನ್ ಇದ್ರದ್ದು ರೋ, ಇದ್ರ ಕಾಲಮ್ ಬಿಡ್ರಿ. ಇದು ಬಳಸ್ಬಿಡ್ತೀನಿ ನಾನು. ಇದು ರೋ, ಇದು ಕಾಲಮ್. ಯಾವ ಉಳಿಲತ್ತಾವ, 1 2 3 4. ಲೆಫ್ಟ್ ಮೈನಸ್ ರೈಟ್, 0 ಇಂಟು 1 0 ಮೈನಸ್ ಕಂಪಲ್ಸರಿ, 1 ಇಂಟು 3 3. ಸಿಂಪಲ್ ಅದ. ಓಕೆ, ರೈಟ್. ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಅದ ನೋಡ್ರಿ, ಪ್ಲಸ್ 1 ಇಂಟು ಏನಾಗ್ತದ. ಈಗ ಇದ್ರ ಕಾಲಮ್, ಇದ್ರ ರೋ ಬಿಡ್ರಿ. ದೀಸ್ 4 ಎಲಿಮೆಂಟ್ಸ್. ಲೆಫ್ಟ್ ಮೈನಸ್ ರೈಟ್. ಲೆಫ್ಟ್ ಅಂದ್ರೆ 0, ಅದ್ರ 0 ಬರ್ದು ಬಿಡ್ರಿ. ಇನ್ ಬಿಟ್ವೀನ್ ಮೈನಸ್ 1 ಇಂಟು 1 1. ಈಸಿ ಅದ್ರಿ. ಇದ್ರ ವ್ಯಾಲ್ಯೂ ಬರೀರಿ. ಏನಾಗ್ತದ, 6 ಪ್ಲಸ್ 1 6, 6 ಇಂಟು 1 6. ಇದು ಮೈನಸ್ 3 ಅದ, ಇಂಟು 0 ಮೈನಸ್ 3 ಇಂಟು ಮೈನಸ್ 1 ಪ್ಲಸ್ 3. ಇದು ಸಾರಿ, ಇದು 7 ಆಗ. 6 ಪ್ಲಸ್ 1 7, 7 ಇಂಟು 1 7. ಸೊ ಮೈನಸ್ 3 ಇಂಟು ಮೈನಸ್ 1 ಪ್ಲಸ್ 3. ಸೊ ಮೈನಸ್ 1 ಇಂಟು 1 ಇಸ್ ಮೈನಸ್ 1. ಇದು ಎಷ್ಟು ಬರ್ತಾರೆ ಆನ್ಸರ್, 9. ಓಕೆ, ಸೊ ನಮಗೇನು ಬಂತು, ಡಿಟರ್ಮಿನೆಂಟ್ ಆಫ್ ಎ ವ್ಯಾಲ್ಯೂ ಏನು ಬಂತ್ರಿ, ನಮಗೆ 9 ಬಂತು ಇದ್ರ ವ್ಯಾಲ್ಯೂ. ಈಗ ಅಡ್ಜಾಯಿಂಟ್ ಫೈಂಡ್ ಔಟ್ ಮಾಡಬೇಕು. ಓಕೆ, ಲೆಟ್ ಅಸ್ ಸಿ. ಈಗ ಅಡ್ಜಾಯಿಂಟ್ ಆಫ್ ಎ ಅಂದ್ರೆ ಏನದ, ಕೋಫ್ಯಾಕ್ಟರ್ ಆಫ್ ಎ ಟ್ರಾನ್ಸ್ಪೋಸ್. ಅಂದ್ರೆ ಅಡ್ಜಾಯಿಂಟ್ ಮಾಡ್ಬೇಕಂದ್ರೆ ಫಸ್ಟ್ ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡಿ ಅದ್ರದ್ದು ಟ್ರಾನ್ಸ್ಪೋಸ್ ತೆಗಿಬೇಕು. ಟ್ರಾನ್ಸ್ಪೋಸ್ ಅಂದ್ರೆ ಚೇಂಜಿಂಗ್ ರೋಸ್ ಇಂಟು ಕಾಲಮ್ಸ್, ರೋಸ್ ಇಂಟು ಕಾಲಮ್ಸ್. ಓಕೆ, ನಾ ಪ್ರೀವಿಯಸ್ ಮ್ಯಾಟ್ರಿಕ್ಸ್ ಪ್ರಾಬ್ಲಮ್ದಾಗ ಡಿಸ್ಕಸ್ ಮಾಡಿ ನೋಡಿ ಡಿಟೇಲ್. ಸಿಂಪಲ್ ಅದ, ರೋಸ್ ಇದ್ದು ಕಾಲಮ್ ಬರೀಬೇಕಷ್ಟೇ. ಓಕೆ, ಫಸ್ಟ್ ಕೋಫ್ಯಾಕ್ಟರ್ಸ್ ಫೈಂಡ್ ಮಾಡ. ಕೋಫ್ಯಾಕ್ಟರ್ಸ್ ಹೆಂಗ್ ಮಾಡ್ಬೇಕಂದ್ರೆ, ಇದನ್ನು ಬಹಳ ಸಿಂಪಲ್ ಅದ. ಫಸ್ಟ್ ಹೇಳ್ತೀನಿ ಬರ್ರಿ. ಏನ್ ಮಾಡ್ಬೇಕು, A11 A12 A13 A21
A22 A23 ಎಲ್ಲ ಕಾಣತ್ತ ಅನ್ಕೋತೀನಿ. ಓಕೆ, A31 A32 A33 ಇವೆಲ್ಲ ಎಲಿಮೆಂಟ್ಸ್ ಬರ್ಕೊಂಡು ನಾವು ಸ್ಟಾರ್ಟಿಂಗ್ದಾಗೆ ಪೊಸಿಷನ್ ಕೂಡ 1 1 1 2 1 3. ಓಕೆ, ಈಗ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ಪಾಸಿಟಿವ್ ನೆಗೆಟಿವ್ಸ್ ಅಂತ ಹೋಗ್ಬೇಕು. ನಾವು ಆಲ್ರೆಡಿ ಹೇಳಿನ, ಇದು ಪ್ಲಸ್, ಇದು ಮೈನಸ್, ಪ್ಲಸ್, ಇದು ಮೈನಸ್, ಪ್ಲಸ್ ಮೈನಸ್, ಪ್ಲಸ್ ಮೈನಸ್, ಆ್ಯಂಡ್ ದಿಸ್ ಈಸ್ ಪ್ಲಸ್. ಈಸಿ ಅದ ಫಾರ್ಮ್ಯಾಟ್, ನೆನಪಿರ್ತದ, ಪ್ಲಸ್ ಮೈನಸ್ ಎಲ್ಲ ಲಾಸ್ಟ್ ಇರ್ತಾನೆ. ಈಗ ನೆಕ್ಸ್ಟ್ ನಾನು ಹೇಳಿನಿ ಮೊದಲೇ, ಇವು 3 ವ್ಯಾಲ್ಯೂಸ್ ಆಲ್ರೆಡಿ ಇಲ್ಲಿ ಇರ್ತಾವೆ. ಈಗ ಸೀದಾ ಕಾಪಿ ಮಾಡ್ಕೊಂಬಿಡ್ರಿ. 1 + 6, 0 - 3, 0 - 1. ಇವು 3 ವ್ಯಾಲ್ಯೂ ಮುಗಿದು, ಬಟ್ ಇಲ್ಲಿ ಕರೆಕ್ಟ್ ಮಾಡ್ಬೇಕು ನೋಡ್ರಿ ಅಷ್ಟೇ. ಏನಾಗ್ತದೆ, ಇದು 7, ಇದು -3 ಅದ ನೋಡ್ರಿ, ಇಲ್ಲೊಂದು ಮೈನಸ್ +3, ಇದು -1. ಇನ್ನು ಉಳಿದಿದ್ದು 6 ವ್ಯಾಲ್ಯೂ ಫೈಂಡ್ ಮಾಡ್ಬೇಕಷ್ಟೇ. 6 ವ್ಯಾಲ್ಯೂನು ಇವು ಹೆಂಗೆ ಮಾಡಿ ನೋಡ್ರಿ, ಇದು ಮುಚ್ಚಿದು ಅದನ್ನು ಸೇಮ್ ಮಾಡೋದು. ಲೇಡಸ್ ಅದು ಹೆಂಗೆ ಮಾಡ್ಬೇಕು ಹೇಳಿ ಮಾಡಂಬ. ಏನದ 21 A21 ಪೊಸಿಷನ್ ವ್ಯಾಲ್ಯೂ ಎಲ್ಲದ, ಸೆಕೆಂಡ್ ರೋ ಫಸ್ಟ್ ಕಾಲಮ್. ಇದು ಈಗ ಏನು ಮಾಡ್ಬೇಕಂದ್ರೆ, ಇದು ಕಾಲಮ್, ಇದು ರೋ ಮುಚ್ಚ್ರಿ. ಓಕೆ, ಈ ಥರ ಮಾಡ್ತೀವಿ. ಯಾವ ಎಲಿಮೆಂಟ್ಸ್ ಅವ್ರಿ, 1 2 3 4 ಅವನ. ಇದ್ರ ಲೆಫ್ಟ್ ಮೈನಸ್ ರೈಟ್ ಮಾಡ್ರಿ. 1 × 1 1 ಇಮಿಡಿಯೇಟ್ ಮೈನಸ್ ಬರೀರಿ. -2 × 1 -2, ಮೈನಸ್ ಪ್ಲಸ್. ಸೊ 2 + 1 3, ಇದು ಮೈನಸ್ ಅಂದ್ರೆ -3. ಈಸಿ ಅದ. ನೆಕ್ಸ್ಟ್ A22, ದಿಸ್ ಇಸ್ A22. A22 ಅಂದ್ರೆ ಮತ್ತೆ ಇದ್ರದ್ದು ರೋ, ಇದ್ರದ್ದು ಕಾಲಮ್ ಮುಚ್ಚ್ರಿ. ಸಿಂಪಲ್ ಗೊತ್ತಾಗತ್ತರಿ. ಎಲಿಮೆಂಟ್ಸ್ 1 2 3 4 ಅವ. ಈಗ ಇದ್ರದ್ದು ಲೆಫ್ಟ್ ಮೈನಸ್ ರೈಟ್. 1 × 1 1, ಅಗೇನ್ 1 × 1 1. ಸೊ ಇಟ್ ಈಸ್ 1 - 1 0. ರೈಟ್ ರೀ. ಈಗ ನೆಕ್ಸ್ಟ್ ಲಾಸ್ಟ್ ಇದ್ರ ರೋದಾಗ ಏನು, 2 3, ದಿಸ್ ಇಸ್ 2 3. ಇದ್ರದ್ದು ರೋ, ಇದ್ರ ಕಾಲಮ್. ಯಾವ ಉಳಿದು ರೀ ನಮ್ಗೆ, 1 2 3 4 ಉಳಿದ್ವ. ಲೆಫ್ಟ್ ಮೈನಸ್ ರೈಟ್, 1 × -2 -2, ಇಲ್ಲಿ ಮೈನಸ್ ಆಸ್ ಇಟ್ ಈಸ್. 1 × 1 1. ಸೊ -1 -2 ಅಂದ್ರೆ -3, ಇಲ್ಲೊಂದು ಮೈನಸ್ ಅದ, +3. ಈಸಿ ಅದ ರೀ. ಲಾಸ್ಟ್ ವ್ಯಾಲ್ಯೂ, ಲಾಸ್ಟ್ ರೋ 3 1 ಅಂದ್ರೆ ಇಲ್ಲ 3 1, A31. ಈಗ ಇದ್ರದ್ದು ಕಾಲಮ್, ಇದ್ರದ್ದು ರೋ ಬಿಡ್ರಿ. ಇವು 4 ಎಲಿಮೆಂಟ್ ಅವ. ಲೆಫ್ಟ್ ಮೈನಸ್ ರೈಟ್, 3 - 1. ಓಕೆ, ನೆಕ್ಸ್ಟ್ A32, 1 2 3 4. ಲೆಫ್ಟ್ ಮೈನಸ್ ರೈಟ್, 3 × 1 3 -0. ಇದು 3, ಇದು -3. 1 ಲಾಸ್ಟ್ ವ್ಯಾಲ್ಯೂ. ಇದು ಕಾಲಮ್, ಇದು ರೋ. ಇವು 4 ಎಲಿಮೆಂಟ್ ಅವ. ಲೆಫ್ಟ್ ಮೈನಸ್ ರೈಟ್, 1 -0. ಸಿಂಪಲ್ ಅದ ರೀ, ಭಾಳ ಈಸಿ ಅದ. ಫಸ್ಟ್ ಎಕ್ಸಾಂಪಲ್ ನಾವು ಹಿಂಗೆ ಮಾಡೀವಿ. ಇದನ್ನು ಭಾಳ ವೆರಿ ಈಸಿ. ಓಕೆ, ಇವು 3 ಅಂತೂ ಡೈರೆಕ್ಟ್ ಬರ್ಬೋದು. ಓಕೆ, ಈಗ ನಾವೇನು ಮಾಡೋಣ, ಆಲ್ರೆಡಿ ಪ್ರಾಬ್ಲಮ್ ಲೆಂದಿದ, ಡೈರೆಕ್ಟ್ ಆಗಿ ನಾವು ಅಡ್ಜಾಯಿಂಟ್ ಬರ್ಬೇಕು. ಕೋಫ್ಯಾಕ್ಟರ್ ಬೇಡ. ಈ ಕೋಫ್ಯಾಕ್ಟರ್ದ ಟ್ರಾನ್ಸ್ಪೋಸ್ ಅಂದ್ರೆ ಏನು ಮಾಡಿಬೇಕಂದ್ರೆ, ಇವು ಕಾಲಮ್ದಾಗ ಬರ್ಕೊಂಡ್ಬಿಡ್ರಿ ಡೈರೆಕ್ಟ್ ಆಗಿ. ಈ A11 1 2 1 3 ಅಂತ ರೋ ಬರ್ತಾವಿಲ್ರಿ, ಅದನ್ನೇ ಕಾಲಮ್ದಾಗ ಬರ್ತಾರೆ, ಟ್ರಾನ್ಸ್ಪೋಸ್ ಆಗಿಬಿಡ್ತದೆ. ಅದು ಡೈರೆಕ್ಟ್ ಅಡ್ಜಾಯಿಂಟ್ ಬರಿಬೋದು ನಾವು. ಹೌದಾ? ಸೊ ನೀವೇನು ಮಾಡ್ಬೇಡ್ರಿ, ಇವು 3 ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್ ಡೈರೆಕ್ಟ್ಲಿ ಅಡ್ಜಾಯಿಂಟ್ ಕನ್ವರ್ಟ್ ಆಗ್ಬಿಡ್ತಾವೆ. ಓಕೆ, ಲೆಟ್ ಅಸ್ ಸಿ. Therefore, adjoint of A is equals to 7 3 - 1. 7 3 - 1. Next -3 0 3, 2 - 3 1. That's it. This is the adjoint. ಈಗ equation number 1 ಸಬ್ಸ್ಟಿಟ್ಯೂಟ್ ಮಾಡ್ಬಿಡ್ರಿ. A ಇನ್ವರ್ಸ್ ಏನದ 1 / ಡಿಟರ್ಮಿನೆಂಟ್ ಎಷ್ಟು ಬಂದದ್ರಿ, 9 ಬಂದದ. ಇಂಟು ಅಡ್ಜಾಯಿಂಟ್ ಅದ್ರಿ, ಇದೇ ಬ್ರಾಕೆಟ್ ಅದಕ್ಕೆ 7 - 3 2 3 0 - 3 -1 3 1. This is A inverse. ಈಗ ನೆಕ್ಸ್ಟ್ ಈಕ್ವೇಶನ್ ನಂಬರ್
ಸಾರಿ ಇದು 2 ಅದ ನೋಡ್ರಿ, ಮಿಸ್ಟೇಕ್ ಆಗ್ಯದ, ಇದು 2 ಅದ. ಈಗ 1 ಏನದ, ಎಕ್ಸ್ ಈಕ್ವಲ್ಸ್ ಟು ಎ ಇನ್ವರ್ಸ್ ಬಿ ಅದ. ಎಲ್ಲ ವ್ಯಾಲ್ಯೂಸ್ಗಳು ಡಂಪ್ ಆಗ್ಬಿಡ್ರಿ. ಎಕ್ಸ್ ಏನದ ರೀ, ಎಕ್ಸ್ ವೈ ಝಡ್ ಅದ. ಎ ಇನ್ವರ್ಸ್ ಏನದ, ಇದು ಈಗ 1/9 7 - 3 2 3 0 - 3 -1 3 1. ಬಿ ವ್ಯಾಲ್ಯೂ ಏನದ, ಇದು 6 11 0. ಸಿಂಪಲ್ ಅದ. ಈಗ ಇವೆರಡು ಬ್ರಾಕೆಟ್ಸ್ ಸಾರಿ ಮ್ಯಾಟ್ರಿಸಸ್ ಮಲ್ಟಿಪ್ಲೈ ಮಾಡ್ರಿ. ಮಲ್ಟಿಪ್ಲಿಕೇಶನ್ ನಾಗ ಆಲ್ರೆಡಿ ಹೇಳ್ಕೊಟ್ಟೆ ನಿಮಗೆ. ಫಸ್ಟ್ ವಿತ್ ಫಸ್ಟ್, ಇದು ಮೈನಸ್ ಸೈನ್ ಸಮೀಪ ಬರೆದು ಬಿಡ್ತೇನೆ ನಾನು. ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್ ಮಲ್ಟಿಪ್ಲೈ ಮಾಡ್ಬಿಡ್ರು, ಈಸಿ ಅದ. (1/9) as it is. ಈಗ ಮಲ್ಟಿಪ್ಲೈ ಮಾಡ್ರಿ. 7 × 6 7 6 42 -3 × 11 11 × -3 11 3 33. ಸೊ ಮೈನಸ್ ಯಾಕೆ ಬರ್ಲತ್ತಂದ್ರೆ ಇಲ್ಲಿ ಮೈನಸ್ ಅದ ನೋಡ್ರಿ. ಏನು ಸಿಂಬಲ್ ಬರ್ತದೆ ಬರಿಬೇಕು ಇನ್ ಬಿಟ್ವೀನ್. 2 × 0 ಸೀದಾ ಡೈರೆಕ್ಟ್ಲಿ 0 0 ಅಂಡ್ ಎನಿಥಿಂಗ್ ಈಸ್ 0. ಅಂದ್ರೆ ಇದ್ರ ಮನುಷ್ಯ ಸತ್ತೋಗಿದ್ದ ಮನುಷ್ಯ ಜೊತೆ ಏನೇ ಮಾಡೋದು ಮನುಷ್ಯ ಸತ್ತೋಗಿರ್ತಾನೆ. 0 × ಎನಿಥಿಂಗ್ ಈಸ್ 0. ನೆಕ್ಸ್ಟ್ ಇದನ್ನು ಫಸ್ಟ್ ಓಕೆ. ಇದನ್ನು ಸೇಮ್ ನೋಡ್ರಿ, ಇದು ಸ್ಕ್ವೇರ್, ಇದು ಸರ್ಕಲ್, ಇದು ಟ್ರಯಾಂಗಲ್. ಸೇಮ್ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ. ಫಸ್ಟ್ ವಿತ್ ಫಸ್ಟ್, ಸೆಕೆಂಡ್ ವಿತ್ ಸೆಕೆಂಡ್, ಥರ್ಡ್ ವಿತ್ ಥರ್ಡ್. ಲೆಟ್ ಅಸ್ ಸಿ. 3 × 6 18. 0 ಇದ್ಮೇಲೆ ಸೀದಾ 0 +0 -0 ಏನು ಫರಕ್ ಬಿಡು. -3 × 0 ಅಗೇನ್ 0, ಏನು ಫರಕ್ ಬಿಡಾಗಿಲ್ಲ, ಹೌದಿಲ್ರಿ. -1 × 6 -6 ಇಲ್ಲಿ ಫರಕ್ ಬೀಳ್ತದ. 3 × 11 33. 1 × 0 ಅಗೇನ್ 0 0 × ಎನಿಥಿಂಗ್ ಈಸ್ 0. ವ್ಯಾಲ್ಯೂಸ್ ಬರ್ಬಿಡ್ರಿ. 1/9 ಇದೆಷ್ಟಾಗ್ತದ, 42 ಅಂದ್ರೆ 9. ಓಕೆ, ಇದು 18, ಇದು 27. ಈಗ ಎಲ್ಲ ಎಲಿಮೆಂಟ್ಸ್ 9 ಡಿವೈಡ್ ಮಾಡ್ರಿ. 9 9 1 ಉಳಿತು. 9 2s 9 3s. Therefore x equals to 1, y is equals to 2, z is equals to 3. ಈಸಿದಾಗ ಬರ್ತಾವ, ಹೌದಿಲ್ರಿ. ನೋಡ್ಕೊರ ಒಂದ್ಸಲ. ಓಕೆ, ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಿಳ್ಕೊಂಡಿರ್ತೀನಿ. ಓಕೆ, ಸೊ ನಿಮಗೆಲ್ಲ ಅರ್ಥ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮೆಲ್ಲ ಫ್ರೆಂಡ್ಸ್ನು ಇನ್ನೂ ಸ್ವಲ್ಪ ಹೆಚ್ಚಿಗೆ ನೋಡಿ ಇಲ್ಲಿ ಜಾಯ್ನ್ ಆಗೋ ಕ್ರಮ. ಥ್ಯಾಂಕ್ ಯು.